ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ನೋಟಿಫಿಕೇಶನ್ ಕ್ರೈಸ್ ಶಿಕ್ಷಕರ ನೇಮಕಾತಿ ಬರೋಬ್ಬರಿ 800ರಿಂದ 1,500 ಹುದ್ದೆಗಳು ಕೂಡ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನೋಟಿಫಿಕೇಶನ್ ಕೆಲವು ದಿನಗಳಲ್ಲಿ 2-3 ತಿಂಗಳೇ ಆಗ್ಬೋದು. ಮೂಲಗಳ ಮಾಹಿತಿ ಪ್ರಕಾರ ಪೇಪರ್ ಕೂಡ ಬಂದಿದೆ. ಇದನ್ನ ಕೆಇಎ ತೆಗೆದುಕೊಳ್ತಾ ಇದೆ. ಕೆಇಎ ಅಂಡರ್ ನಿಮಗೆ ಕ್ರೈಸ್ ಶಿಕ್ಷಕರ ನೇಮಕಾತಿ ಕೂಡ ಆಗುತ್ತೆ. ಅಂದ್ರೆ ಕರ್ನಾಟಕ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ. ಕ್ರೈಸ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ. ಕ್ರೈಸ್ ವಸತಿ ಶಾಲಾ ಶಿಕ್ಷಕರು. ಅದರಲ್ಲಿ ನಿಮಗೆ ಕ್ರೈಸ್ ನಿಮಗೆ ಗೊತ್ತಿರೋಕ್ಕೆ ಮೊರಾರ್ಜಿ ದೇಸಾಯಿ ಶಾಲೆಗಳು ಕೂಡ ಬರ್ತವೆ, ಕೆಲವೊಂದು ವಸತಿ ಶಾಲೆಗಳು. ಇದು ಬಂದ್ಬಿಟ್ಟು ಒಂದೊಳ್ಳೆ ಬೆಟರ್ ಅಪರ್ಚುನಿಟಿ ಕೂಡ ಆಗಿರುತ್ತೆ. ನಿಮಗೆ ವಸತಿ ಸೌಲಭ್ಯ ಜೊತೆ ನಿಮಗೆ ಒಂದೊಳ್ಳೆ ಜಾಬ್ ಆಗಿರುತ್ತೆ. ನೀವು ಆರಾಮಾಗಿ ಟ್ರೈ ಕೂಡ ಮಾಡ್ಬೋದು. ನೋಟಿಫಿಕೇಶನ್ 20ನೇ ತಾರೀಕು ಒಳಗಡೆ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಆಲ್ರೆಡಿ ವರದಿ ಕೂಡ ಬಂದಿದೆ. ಆರ್ಥಿಕ ಇಲಾಖೆ ಆಲ್ರೆಡಿ ಅನುಮೋದನೆ ಕೊಟ್ಟಿರೋ ಕಾರಣ ಯಾವೆಲ್ಲ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅದನ್ನ ನಾವು 20ನೇ ತಾರೀಕಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಂತ್ ಅಲ್ಲಿ ಪ್ರಾಬಬಲಿ ನಿಮಗೆ 20ನೇ ತಾರೀಕು ನಂತರ ನಿಮಗೆ ಅಪ್ಲಿಕೇಶನ್ ಕಾಲ್ ಮಾಡಿದ ನಂತರ ಕೇವಲ 2 ತಿಂಗಳ ಒಳಗಡೆ 2 ಅಥವಾ 3 ತಿಂಗಳಲ್ಲಿ ನಿಮಗೆ ಎಕ್ಸಾಮ್ನೇ ಕಂಡಕ್ಟ್ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಕ್ರೈಸ್ ಶಿಕ್ಷಕರ ನೇಮಕಾತಿ ಇದು ಬಿಗ್ ಅಪ್ಡೇಟ್. ಬಟ್ ಕ್ವಾಲಿಫಿಕೇಶನ್ ಅಲ್ಲಿ ಗೊಂದಲ ಕೂಡ ಇದೆ, ಬಿಕಾಸ್ ಕೆಎ ತಗೊಳ್ತಿರೋ ಕಾರಣ ಕ್ವಾಲಿಫಿಕೇಶನ್ ಅಲ್ಲಿ ಗೊಂದಲ ಕೂಡ ಇದೆ. ಇಲ್ಲಿ ಮೂಲಗಳ ಮಾಹಿತಿ ಪ್ರಕಾರ ನಿಮಗೆ ಗೊತ್ತಿರೋ ಹಾಗೆ ಟಿಟಿ ಕಂಪಲ್ಸರಿ ಆಗಿರಬೇಕಾಗುತ್ತೆ. ಇದು ಒಂದು ವೆರಿ ಇಂಪಾರ್ಟೆಂಟ್, ಗ್ಯಾಪ್ ನೋಡ್ಕೊಳ್ಳಿ. ಟಿಟಿ ಟೆಟ್ ಕಂಪಲ್ಸರಿ ನಿಮಗೆ ಆಗಿರಬೇಕಾಗುತ್ತೆ. ಇಲ್ಲಿ ಗೊಂದಲ ಕೂಡ ಇರೋದು ಏನಂದ್ರೆ ನಿಮಗೆ ಗೊತ್ತಿರೋ ಹಾಗೆ ವೈಟೇಜ್ ಅಲ್ಲಿ ಬದಲಾವಣೆ ಕೂಡ ಮಾಡಿದ್ದಾರೆ. ಅದನ್ನ ನಿಮಗೆ ಕ್ಲಾರಿಫೈ ಮಾಡ್ತಾರೆ. ವೈಟೇಜ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಟಿಟಿ ಎಕ್ಸಾಮ್ ಪ್ಲಸ್ ನಿಮ್ದು ಅಕಾಡೆಮಿಕ್ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿರೋ ಕಾರಣ ನಿಮಗೆ ಬ್ಯಾಕಪ್ ಸ್ಕೋರ್ ಕಡಿಮೆ ಆಗುತ್ತೆ. ಅದನ್ನ ಕ್ಲಾರಿಫೈ ಮಾಡ್ತಾರೆ. ಇನ್ನ ಮೇನ್ ಕ್ವಾಲಿಫಿಕೇಶನ್ ನಿಮಗೆ ಗೊತ್ತಿರೋ ಹಾಗೆ ಟೆಟ್ ಟಿಟಿ ಕಂಪಲ್ಸರಿ ಕೂಡ ಆಗಿರುತ್ತೆ. ಇಲ್ಲಿ ಕೆಲವೊಂದು ಮಾಹಿತಿ ಪ್ರಕಾರ ಎನಿ ಯುಜಿನ ಕನ್ಸಿಡರ್ ಮಾಡುವ ಸಾಧ್ಯತೆ ಕೂಡ ಇದೆ. ಎನಿ ಯುಜಿ ಪ್ಲಸ್ ಬಿಇಡ್ ಕ್ವಾಲಿಫಿಕೇಶನ್ ಪ್ಲಸ್ ಟೆಟ್ ಆಗಿದ್ರೆ ನಿಮ್ಮನ್ನ ಕನ್ಸಿಡರ್ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ನಿಮಗೆ ಓನ್ಲಿ BA, BSc, BCom ಅಥವಾ ಎನಿ ಈಕ್ವಲೆಂಟ್ ಯುಜಿ ಡಿಗ್ರಿ ಇದ್ರೂ ಕೂಡ ಕನ್ಸಿಡರ್ ಮಾಡೋ ಸಾಧ್ಯತೆ ಕೂಡ ಇದೆ ಅಂತ ಮೂಲಗಳ ಮಾಹಿತಿ ಬರ್ತಾ ಇದೆ. ಕ್ಲಾರಿಫಿಕೇಶನ್ ನಿಮಗೆ ನೋಟಿಫಿಕೇಶನ್ ಆದ ನಂತರ ಗೊತ್ತಾಗುತ್ತೆ, ಬಿಕಾಸ್ ಇದನ್ನ ಕೆಎ ಹ್ಯಾಂಡಲ್ ಮಾಡ್ತಾ ಇರೋ ಕಾರಣ BEd ನಿಮಗೆ ಕಂಪಲ್ಸರಿ ಆಗಿರಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಅದು ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಅಂಡ್ ನಿಮಗೆ ಟೆಟ್ ಕಂಪಲ್ಸರಿ ಕೂಡ ಆಗಿರಬೇಕಾಗುತ್ತೆ. ಮತ್ತೆ ಗ್ರಾಜುಯೇಷನ್ ನಿಮಗೆ ಗೊತ್ತಿರೋ ಹಾಗೆ ಪರ್ಟಿಕ್ಯುಲರ್ ಗ್ರಾಜುಯೇಷನ್ ಕೂಡ ಆಗಿರಬೇಕಾಗುತ್ತೆ. ಅಂಡ್ ನಿಮಗೆ ಸ್ಯಾಲರಿ ಕೂಡ ನಿಮಗೆಲ್ಲ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಅಟ್ಲೀಸ್ಟ್ 50% ಗ್ರಾಜುಯೇಷನ್ ಕೂಡ ಆಗಿರಬೇಕಾಗುತ್ತೆ. ರಿಸರ್ವೇಷನ್ ಕೂಡ ಇದ್ರೆ 45 ಇರಬೇಕಾಗುತ್ತೆ. ಟೆಟ್ ಕ್ವಾಲಿಫೈ ಆಗಿರಬೇಕಾಗುತ್ತೆ. ನಿಮಗೆ ಅದ್ರ ಬಗ್ಗೆ ಶೀಘ್ರದಲ್ಲಿ ನೋಟಿಫಿಕೇಶನ್ ಆದ ನಂತರ ನಿಮಗೆ ಸಂಪೂರ್ಣ ಕ್ಲಾರಿಟಿ ಕೂಡ ಸಿಗುತ್ತೆ. ಬಿಕಾಮ್ ಅವ್ರನ್ನ ಹೇಗೆ ಕನ್ಸಿಡರ್ ಕೂಡ ಮಾಡ್ತಾರೆ ಅಂತ ಕೇಳ್ಬೋದು. ಅದಕ್ಕೆ ಕ್ಲಾರಿಟಿ ಕೂಡ ಇಲ್ಲ. ಪ್ರಾಬಬಲಿ ಎನಿ ಯುಜಿ ಅಂತ ಕನ್ಸಿಡರ್ ಕೂಡ ಮಾಡ್ತಾರಾ ಅಂತ ಡೌಟ್ ಇದೆ. ನಿಮಗೆ ಗೊತ್ತಿರೋ ಹಾಗೆ ಕ್ರೈಸ್ ಅಲ್ಲಿ 6ರಿಂದ 10ನೇ ತರಗತಿ ಕೂಡ ಇದೆ. 6, 7, 8, 9, 10 ಕೂಡ ಇದೆ. ಕಂಬೈನ್ ಆಗಿ ತೆಗೆದುಕೊಳ್ತಾರೆ ಅಥವಾ ಸಪರೇಟ್ ಆಗಿ HSTR ಸಪರೇಟ್ ಆಗಿ ತೆಗೆದುಕೊಳ್ತಾರ ಅಂತ ಅದು ಕ್ಲಾರಿಟಿ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಾಬಬಲಿ ಮೂಲಗಳ ಪ್ರಕಾರ ಎನಿ ಯುಜಿ ಅಂತ ಕನ್ಸಿಡರ್ ಕೂಡ ಮಾಡಬಹುದು ಅಂತ ಕೂಡ ಮೂಲಗಳ ಮಾಹಿತಿ ಬರ್ತಾ ಇದೆ. ನೋಟಿಫಿಕೇಶನ್ ಸಿಗೋದಲ್ಲ ಕೂಡ ಆಗುತ್ತೆ, ತಯಾರಿ ಮಾಡ್ಕೊಳ್ಳಿ. ಟೆಟ್ ಕಂಪಲ್ಸರಿ ಕೂಡ ಇರುತ್ತೆ. ಅರೌಂಡ್ 800 ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು 1,500 ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ನೋಟಿಫಿಕೇಶನ್ 20ನೇ ತಾರೀಕು ಒಳಗೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಕೆಇ ಬಂದ್ಬಿಟ್ಟು ಹ್ಯಾಂಡ್ಲ್ ಮಾಡ್ತಾ ಇದೆ. ಥ್ಯಾಂಕ್ ಯು.